ಶೀಘ್ರ ನೇಮಕಾತಿಗಾಗಿ ಕೆಪಿಎಸ್ಸಿಯಲ್ಲಿ ನಡೆದಿರತಕ್ಕಂಥ ಅಕ್ರಮಗಳ ತನಿಖೆಗಾಗಿ ಆಗ್ರಹಿಸಿ ನಾವು ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವಾಗಿರ್ತಕ್ಕಂಥ ಏಪ್ರಿಲ್ 14ರಂದು ಭೀಮನಡಿಗೆ ಶೀಘ್ರ ನೇಮಕಾತಿ ಕಡೆಗೆ ಅಂತಕ್ಕಂಥ ಒಂದು ಬೃಹತ್ ಪ್ರತಿಭಟನಾ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಅನುಮತಿಗಾಗಿ ಪೊಲೀಸ್ ಬಂದೋಬಸ್ತಿಗಾಗಿ ನಾವು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೀವಿ. ತದನಂತರ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತಿಯನ್ನು ನೀಡಲಿಕ್ಕೆ ಸಮಸ್ಯೆ ಆಗ್ತದೆ, ನೀವು ಪರ್ಯಾಯ ಚಿಂತನೆಯನ್ನ ಮಾಡ್ಕೋಬೇಕು ಅಂತೇಳಿ ಹೇಳಿದಾಗ ನಾವುಗಳು ಜಯನಗರ ವೃತ್ತದಲ್ಲಿ ಒಂದು ಶಾರದಾ ಸ್ಕೂಲ್ ಹೋಗೋ ರೋಡಲ್ಲಿ ಬಹಳ ಒಳಗಡೆ ರಸ್ತೆ ಇರೋದ್ರಿಂದ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡಿ ತದನಂತರ ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿವಿ. ಅದನ್ನ ಮಾನ್ಯ ಪೊಲೀಸ್ ಇಲಾಖೆಗೂ ಸಹಿತ ನಾವು ತಿಳಿಸಿದ್ದೀವಿ. ಕಾರಣ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಅಥವಾ ನಮ್ಮ ಮುಖಂಡರ ಮನಸ್ಥಿತಿ ಏನಾಗಿದೆ ಅಂತಂದ್ರೆ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಈಗಾಗಲೇ ಸಾಕಷ್ಟು ಮಾಡಿದ್ದೀವಿ, ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೀವಿ. ಆದ್ರೆ ಈ ಸಲ ನಾವು ಧರಣಿ ಸತ್ಯಾಗ್ರಹಕ್ಕೆ ಯಾಕೆ ಮಾಡಬೇಕು ಅಂತಂದ್ರೆ, ನಮಗೆ ರೈತ ಚಳವಳಿಯನ್ನ ಮಾದರಿಯಾಗಿ ಇಟ್ಕೊಂಡು ಮಾಡಬೇಕಾಗಿದೆ. ದೆಹಲಿಯಲ್ಲಿ ಏನು ಕರಾಳ 3 ಕೃಷಿ ಕಾಯ್ದೆಯನ್ನು ವಿರೋಧಿಸಿ ದೆಹಲಿಯ ಸುತ್ತಲೂ ಅದು ಗಾಜಿಪುರ್ ಬಾರ್ಡರ್ ಇರ್ಬೋದು, ಟಿಕ್ರಿ ಬಾರ್ಡರ್ ಇರ್ಬೋದು, 1 ವರ್ಷಗಳ ಕಾಲ ನಿರಂತರವಾಗಿ ಶಾಂತ ರೀತಿಯಿಂದ ರೈತ ಚಳವಳಿ ನಡೀತು. ಅವಾಗ ಬಹಳಷ್ಟು ಜನ ಹೇಳ್ತಾ ಇದ್ರು, ಏನೇ ಮಾಡಿದ್ರು ಬಹುಮತ ಹೊಂದಿರತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಕಾಯ್ದೆಗಳನ್ನ ಜಾರಿಗೆ ತಂದೇ ತರ್ತದೆ ಅಂತೇಳಿ ರೈತ ಹೋರಾಟವನ್ನು ಅಲಕ್ಷ್ಯ ಮಾಡಿದ್ರು. 2021ರಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಅವಾಗ ಏನಿತ್ತು ಅಂತಂದ್ರೆ, ಕರೋನಾ ಅಂತ ಕಾಲಘಟ್ಟದಲ್ಲಿಯೂ ಸಹಿತ ಬೃಹತ್ ಪ್ರಮಾಣದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಅಂತ ಒಂದು ಚಳವಳಿ ನಮಗೆ ಮಾದರಿಯಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಕಳೆದ 6 ತಿಂಗಳಿಂದ ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ರೈತ ಚಳವಳಿ, ಆ ಗುರ್ಲಾಪುರದಲ್ಲಿ 9 ದಿನಗಳ ಕಾಲ ನಡೀತು. ಬಹಳ ಶಾಂತ ರೀತಿಯಿಂದ ನಡೆಗಿ ಇಡೀ ಸರ್ಕಾರವೇ, ಇಡೀ ಕ್ಯಾಬಿನೆಟ್ನ ಮಂತ್ರಿಗಳು ಹೋಗಿ ರೈತರ ಮನವೊಲಿಕೆ ಈ ಸಲ 300 ರೂಪಾಯಿನ ಹೆಚ್ಚಿಗೆ ಕೊಟ್ಟರು. ಅದೇ ರೀತಿ ನಾವು ಶಾಂತ ರೀತಿಯಿಂದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ವಿದ್ಯಾಕಾಶಿ ಸಾಕಷ್ಟು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯಿತು, ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ಇರೋದ್ರಿಂದ ನಾವು ಕನಿಷ್ಠ ಸಂಖ್ಯೆಯಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ನಾವು ಶಾಂತ ರೀತಿಯಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ಸರ್ಕಾರ ಮುಂದೆ ಹೇಳ್ತಾ ನಿಮಗೆ ಕ್ಯಾಬಿನೆಟ್ ಮಾಡಲಿಕ್ಕೆ ಎಷ್ಟು ಸಮಯಾವಕಾಶ ಬೇಕು, ಅಧಿಸೂಚನೆ 56,000 ಅಧಿಸೂಚನೆಗೊಳ್ಳಲಿಕ್ಕೆ ಎಷ್ಟು ಸಮಯಾವಕಾಶ ಬೇಕು, ನೀವು ಮಾಡ್ಕೊಂಡು ಬನ್ನಿ ನಮ್ತೇಕಂತೇಳಿ ನಾವು ಯಾಕೆ ಶಾಂತ ರೀತಿಯಿಂದ ಕುಂದಿರಬಾರ್ದು ಅಂತೇಳಿ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ವಿದ್ಯಾರ್ಥಿ ಮುಖಂಡರು ಹೇಳಿದ್ರಿಂದ ನಾವು ಶಾಂತ ರೀತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅದನ್ನು ಪ್ರಾರಂಭ ಮಾಡಿ ನಾವು ಶಾಂತ ರೀತಿಯಿಂದ ಕೂತ್ಕೋಬೇಕಂತ ನಿರ್ಧಾರವನ್ನು ಮಾಡಿದ್ದೇವೆ. ಈಗಾಗಲೇ ನಾವು ಅದಕ್ಕೆ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವು ಮತ್ತೆ ನಮ್ಮ ರೈತ ಮುಖಂಡರನ್ನು ಕರೆದುಕೊಂಡು ಸನ್ಮಾನ್ಯ ಕಮಿಷನರ್ ಅವರನ್ನ ಭೇಟಿಯಾಗಿ ನಮಗೂ ಸ್ಥಳಾವಕಾಶವನ್ನು ಕೊಡ್ರಿ ಅಂತೇಳಿ ನಾವು ಮನವಿಯನ್ನು ಮಾಡೋರಿದ್ದೀವಿ. ಇನ್ನೊಂದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರ ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ನಾವು ಸಹಿತ ಅಷ್ಟೇ ದೃಢವಾದ ನಿರ್ಧಾರ ಮಾಡಿದ್ದೀವಿ. ಪೊಲೀಸ್ ಲಾಠಿ ಏಟಿಗೂ ಸಹಿತ, ಪೊಲೀಸಿನ ಬೂಟಿನ ಏಟಿಗೂ ಸಹಿತ ನಾವು ಅಂಜೋದಿಲ್ಲ. ಏನು ದೇಶದಲ್ಲಿ ರೈತ ಚಳವಳಿಗೆ ಬಂದೋಬಸ್ತಿಯನ್ನು ಕೇಳಿರ್ತಕ್ಕಂಥ ಸಂದರ್ಭ ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇಲ್ಲಿ ನಮ್ಗೆ ಡೆಲ್ಲಿಗೆ ಬರ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ, ನಮ್ಮ ನಾಡಿನಲ್ಲಿ ತೊಂದರೆ ಆಗ್ತದೆ, ಈ ಚಳವಳಿಯನ್ನ ಡಿಸ್ಪಸ್ ಮಾಡಿಸ್ಬೇಕು, ನಾವು ಇದನ್ನ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೊಂಡಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆದ್ರೆ ನಾವು ಶಾಂತ ರೀತಿಯಿಂದ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನೊಂದು ಸನ್ಮಾನ್ಯ ನಾನು ರಾಹುಲ್ ಗಾಂಧಿ ಅವರಲ್ಲಿ ವಿನಂತಿ ಮಾಡ್ತೀನಿ, ಏನು ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಂವಿಧಾನ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಸಾಕಷ್ಟು ವಿಚಾರಗಳಲ್ಲೂ ಹೇಳ್ತಾರೆ. ಆದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಇಲ್ಲಿ ಒಂದು ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಹಿತ ನಮಗೆ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸಂವಿಧಾನ ಅಪಾಯದಲ್ಲಿ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಇನ್ನೊಂದು, ನಾವು ಶಾಂತ ರೀತಿಯಿಂದ ಕೂಡ್ಲಿಕ್ಕೆ ಪೊಲೀಸ್ ಬಂದೋಬಸ್ತಿ ಇಲ್ಲ. ಆದ್ರೆ ಈಗ IPL ನಡೀತಾ ಇದೆ. IPL ನಡೀತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸಾವಿರಾರು ಗಂಟಲೆ ಪೊಲೀಸರನ್ನ ಇಟ್ಟುಕೊಂಡು ನೀವು ಬಂದೋಬಸ್ತಿಯನ್ನು ಕೊಡ್ಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ.
ಹೊಸ ವರ್ಷ ದಿನಾಚರಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಕುಡಿದು ಹಾದಿ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥವ್ರನ್ನ ಅವ್ರ ಮನೆಗೆ ಹೋಗಿ ತಲುಪಿಸ್ಲಿಕ್ಕೆ ನಿಮಗೆ ಬಂದೋಬಸ್ತಿಯನ್ನು ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೆ ಆಗ್ತಾ ಇದೆ. ಹಲವಾರು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿಕೊಂಡು ರಾಜ್ಯದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಷ್ಟೋ ಸಾವಿರ ಗಂಟಲೆ ಪೊಲೀಸರು ತಗೊಂಡ್ಕೊಂಡು ಬಂದೋಬಸ್ತಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇದೆ. ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಲಿಕ್ಕೆ ಬಂದೋಬಸ್ತಿಯನ್ನು ಕೊಡ್ಲಿಕ್ಕೆ ತಮ್ಗಲ್ಲಿ ಆಗ್ತಾ ಇರಲ್ಲ. ಅದು ಬಹಳ ನಿಷ್ಕ್ರಿಯವಾಗಿದೆ ಆಡಳಿತ ಅಂತಕ್ಕಂಥದ್ದು ಆಗ್ತಾ ಇದೆ. ಮುಂದಿನ ವಿಚಾರವನ್ನ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಶಂಕರ್ ಅಂಬ್ಲೆ ಅನ್ನೋರು ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.